ಹಳ್ಳಿಗಳಿಗೆ ಬರೋದು ಅಥವಾ ಕ್ರಾಪ್ ರೈಡ್ ಮಾಡೋ ಅಂಥ ಎಲ್ಲ ಆನೆಗಳು ಕೆಟ್ಟವಲ್ಲ. ವಿ ಥಾಟ್ ಇಟ್ ಈಸ್ ಗೋಯಿಂಗ್ ಟು ಅಟ್ಯಾಕ್, ಚಾರ್ಜ್ ಮಾಡತ್ತೆ ನಮಗೆ, ನಮ್ಮ ಆನೆಗೆ ಸಾಗರ್ ಅಂತಲೇ ಹೆಸರಿಟ್ವಿ. ಸ್ಟಿಲ್ ಇಟ್ ಈಸ್ ದೇರ್. ಎಂಥ ಹಾರ್ಶ್ ವೈಲ್ಡ್ ಎಲಿಫೆಂಟುವೆ ಔಟ್ ಆಫ್ ಕ್ರಾಲ್ ಮಾವುತ್ ಅದ್ರ ಮೇಲೆ ಹೋಗಿ ಓಡಾಡ್ಸ್ಕೊಂಡ್ ಬರ್ತಾನೆ. ನಾವು ಸಾಕಿದ ಅನಿಮಲ್ಲುವೆ ತುಂಬ ಒಳ್ಳೆಯವು ಇರುತ್ತವೆ ಅಂತ ಹೇಳೋಕ್ಕಾಗಲ್ಲ. ಕಾಡಲ್ಲಿ ಹೋಗಿ ಅವನು ಕರ್ಕೊಂಬರಕ್ಕೆ ಆಗದೇ ಇರೋಂಥ ಪರಿಸ್ಥಿತಿ ಆಗ್ಬಿಟ್ಟಿರುತ್ತೆ. ಆನೆ ಬಂತೊಂದಾನೆ. 7:30 ನಾನು ಫೀಲ್ಡ್ಗೆ ಹೋಗೋದಕ್ಕೆ ರೆಡಿ ಆಗ್ತಾಯಿದ್ದೆ. ಒಂದು ರಿಸೀವ್ಡ್ ಫೋನ್ಗಲ್ಲ, ಅವತ್ತಿಗೆ ಮೊಬೈಲ್ ಅಷ್ಟೊಂದು ಇಂಪ್ರೂವ್ ಆಗಿಲ್ಲ. ಐ ಆಮ್ ಟಾಕಿಂಗ್ ಆಫ್ 2000. ಸೊ ಫೋನ್ ಬಂತು, ಸರ್ ಈ ಥರ ಅಲ್ಲಿ ನಿಯರ್ ಬೈ ಒಂದು ವಿಲೇಜ್ ಇದೆ ಕಾನ್ಲೆ ಅಂತ, ಕಾನ್ಲೆಗೆ ಒಂದು ಆನೆ ಬಂದಿದೆ ಸರ್. ಅರೆ, ಕಾನ್ಲೆಯಲ್ಲಿ ಫಾರೆಸ್ಟ್ ಫ್ರಿಂಜಸ್ಸಲ್ಲಿ ಇಲ್ಲಿಗೆ ಹೆಂಗೆ ಬಂತು, ಎಷ್ಟು ಬಂದಿದೆ? ಒಂದೇ ಒಂದು ಆನೆ ಬಂದಿದೆ, ಒಂಟಿ. ಅಂದರೆ ಜೊತೆಗೆ ಎಲಿಫೆಂಟ್ ಬೇಕಾಗತ್ತಾ? ಬೇಕಾಗತ್ತೆ. ಎಲಿಫೆಂಟ್ ಬೇಕೇ ಬೇಕು. ಅದ್ರ ಮೇಲೆ ನಾವು ಅದರ ಹತ್ರಕ್ಕೆ ಹೋಗೋಕ್ಕೆ ಸಾಧ್ಯ, ನಡ್ಕೊಂಡು ಅದ್ರ ಹತ್ರ ಹೋಗೋಕ್ಕಾಗಲ್ಲ. ಅದು ಒಂದು 10 ಎಕರೆ ಸುತ್ತ ಟ್ರೆಂಚ್ ಇದೆ ಆ ಜಮೀನಿಗೆ. ಈ ಭತ್ತದ ಇತ್ತಿಂತಿತ್ತಲ್ವ, ಅಲ್ಲೋಯ್ತು. ಅಲ್ಲೋದಾಗ ನಾವು ನೋಡೋದಷ್ಟೇ ಬಂತು, ವಿನಃ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ. ಸೊ ಇಮ್ಮಿಡಿಯೇಟಾಗಿ ನಾವು 2 ಆನೆ ಮೇಲೆ, ನಾನು ವೆಟರ್ನರಿ ಡಾಕ್ಟ್ರು, ಇನ್ನಿಬ್ಬರು ರೇಂಜ್ ಆಫೀಸರು, ಇನ್ನೊಬ್ಬರು ಫಾರೆಸ್ಟು, 2 ಆನೆ ತೊಗೊಂಡು ಹತ್ತಿರ ಹೋದ್ವಿ. ಒಂದೇ ಒಂದು ಎಂಟ್ರಿ ಇದೆ ಆ 10 acres ಇದಕ್ಕೆ, ಒಂದೇ ಒಂದು ಎಕ್ಸಿಟ್ ಪಾಯಿಂಟ್ ಇದೆ. ಎಷ್ಟು ಫಾಸ್ಟಾಗಿ ಬಂತು ಅಂದರೆ, ವಿ ಥಾಟ್ ಇಟ್ ಈಸ್ ಗೋಯಿಂಗ್ ಟು ಅಟ್ಯಾಕ್, ಚಾರ್ಜ್ ಮಾಡತ್ತೆ ನಮಗೆ, ನಮ್ಮ ಆನೆಗೆ. ಐ ಟೆಲ್ ಯು, ಏನೂ ಮಾಡಲಿಲ್ಲ ರೀ. 2 ಆನೆ ಮಧ್ಯೆ ಬಂದು ನಿಂತ್ಕೊಂಡ್ಬಿಡ್ತಿಂಗೆ. ನಾವು ಆನೆ ಮೇಲೆ ಕೂತ್ಕೊಂಡೇ ಇದು ಮಾಡಿದ್ವಿ. ಏನು ಕಷ್ಟಪಡಬೇಕಾಗೇ ಇಲ್ಲ, ಡಾರ್ಟಿಂಗ್ ಅಲ್ಲೇ ಮಾಡಿದ್ವಿ. ಸೊ ಇಮ್ಮಿಡಿಯೇಟಾಗಿ ಅದಕ್ಕೆಲ್ಲ ಈ ಇದರ ಹಗ್ಗಗಳಿರ್ತವೆ, ನಮ್ಮ ಮಾಮೂಲಿ ನಾರಿನ ಹಗ್ಗ ಅಲ್ಲ, ಸೆಣಬಿನ ಹಗ್ಗ. ಪರ್ಟಿಕ್ಯುಲರಾಗಿ ಪ್ಲೇಸ್ ಅಲ್ಲಿ ಎಲ್ಲಿ ಸಿಗುತ್ತೆ ತೊಗೊಂಡು ಬಂದು ಅದನ್ನು ಹೊಸಿತಾರೆ. ನಮ್ಮ ಸ್ಟಾಫಿಗೆ ಅದು ಗೊತ್ತಿದೆ. ಅದರ ಹಗ್ಗ ಆದರೆ ಅದು ಕಟ್ಟಾಗಲ್ಲ. ಕ್ಲೀನಾಗಿ ಅದು ಕಟ್ಟಿ ನೀರು ಕುಡಿಸಿ ನೀರು ಹತ್ರ ಕರ್ಕೊಂಡು ಹೋಗ್ತೀವಿ. ಅದು ದಟ್ ಇಟ್ ಸೆಲ್ಫ್ ಈಸ್ ಎ ವೆರಿ ವೆರಿ ಇಂಟ್ರೆಸ್ಟಿಂಗ್ ಪ್ರಾಸೆಸ್. ಕಾಡಾನೆನ ನಮ್ಮ ಸಾಕಾನೆ ಇದು ಪ್ಲಸ್ ಮಾವುತರು ಅದೇನು ಕಟ್ತಾರಲ್ವ, ಭಾಳ ಇಂಟ್ರೆಸ್ಟಿಂಗ್. ಅದು ಲಿಟ್ರಲಿ ಅದು ಅರೆಸ್ಟ್ ಆಗಿರುತ್ತೆ. ಮುಂದ್ಗಡೆ ಆನೆಗೆ ಕಟ್ಟಿರ್ತಾರೆ, ಅದು ಈ ಕಾಲನ್ನೂ ಎತ್ತಕ್ಕಾಗಲ್ಲ, ನಿಮಗೇನು ಮಾಡೋಕ್ಕಾಗಲ್ಲ. ಸರಿ ಆಯಿತು, ತಗೊಂಡೋಗಿ ಒಂದು ಮರಕ್ಕೆ ಕಟ್ತಾರೆ. ಸರಿ, ಅಷ್ಟೊತ್ತಿಗೆ ಬಂದ್ವಿ, ಕ್ವಾರ್ಟರ್ಸ್ಗೆ ಹೋದ್ವಿ. ಅದು ಎಲ್ಲಿಗೆ ನೆಕ್ಸ್ಟ್ ಕಳಿಸ್ಬೇಕು ಅನ್ನೋ ಪ್ರಶ್ನೆ ಅಲ್ಲ. ಒಂದು ಸಲ ಕ್ಯಾಪ್ಚರ್ ಮಾಡಿದ್ಮೇಲೆ ಇಟ್ ಹ್ಯಾಸ್ ಟು ಬಿ ಸೆಂಟ್ ಟು ಸಮ್ ಪ್ಲೇಸ್ ವೇರ್ ಇಟ್ ಗೆಟ್ಸ್ ಆಲ್ ಮೆಡಿಕೇಷನ್ನು, ಫುಡ್ ಟ್ರೀಟ್ಮೆಂಟ್ ಓವರಾಲ್. ಅದಕ್ಕೇನು ಇಂಜುರೀಸ್ ಏನಾಗಿರಲಿಲ್ಲ. ಸರಿ ಆಯಿತು, ಅಷ್ಟೊತ್ತಿಗೆ ಇನ್ಸ್ಟ್ರಕ್ಷನ್ಸ್ ಬಂತು, ಸಕ್ಕರೆ ಬೇಲಿಗೆ ಬಿಟ್ಬಿಡಿ ಅಂತ, ನಿಯರೆಸ್ಟ್. ಸರಿ, ಲಾರಿಲಿ ತೊಗೊಂಬಂದ್ವಿ. ರಾತ್ರಿ 12:30 ಆಗಿತ್ತು. ಸಕ್ಕರೆ ಬೇಲಿಗೆ ತೊಗೊಂಬಂದ್ವಿ, ಇಳಿಸಿದ್ವಿ. ಸೊ ಇಳಿಸಿ ಅಷ್ಟೊತ್ತಿಗಾಗಲೇ ನಾನು ಒಂದು ಸರಿ ಇಲ್ಲಿ ಸಕ್ಕರೆ ಬೇಲಿ ಸರ್ವ್ ಮಾಡಿ ಸಾಗರಕ್ಕೆ ಹೋಗಿದ್ದೆ. ಸರಿ, ಆಮೇಲೆ ಸಾಗರ್ ಅಂತಲೇ ಹೆಸರಿಟ್ವಿ. ಸ್ಟಿಲ್ ಇಟ್ ಈಸ್ ದೇರ್. ಓಕೆ, ಇಟ್ ಈಸ್ ಅಂದರೆ ಅದನ್ನು ಈಗ ಡೊಮೆಸ್ಟಿಕೇಟ್ ಮಾಡಿದ್ರಿ, ಅಂದರೆ ಸಾಕು ಅಂದರೆ. ಈಗ ನಂದು ಅದೊಂದು ಪ್ರಶ್ನೆ ಏನಿತ್ತು ಅಂತಂದರೆ, ಈ ಥರ ಸ್ಟ್ರೇ ಆಗಿ ಬಂದಂತಹ ಈ ಆ್ಯನಿಮಲ್ಸ್ ಯಾವುದೇ ಇರ್ಬೋದು, ಅಥವಾ ಎಸ್ಪೆಷಲಿ ಇವಾಗ ನಾವು ಆನೆ ಬಗ್ಗೆ ಮಾತಾಡ್ತಿದ್ವಿ ಅಂತಂದರೆ, ಅದನ್ನು ಮತ್ತೆ ಕಾಡಿಗೆ ಬಿಡೋದು ಅಥವಾ ಅದನ್ನು ಸಾಕೋದು ಅಂತ ಆ ಡಿಸಿಷನ್ ಯಾವ ಆಧಾರದ ಮೇಲೆ ಇರುತ್ತೆ? ಅದು ಈ ಸ್ಪೆಷಲಿ ಇದನ್ನು ಫಿನಿಷ್ ಮಾಡಿಬಿಡ್ತೀನಿ ಸಾಗರ್ಗೆ. ಸಾಗರ್ ಅದು ನಮ್ಮಲ್ಲಿ ಕ್ರಾಲ್ ಅಂತ ಇರುತ್ತೆ, ನೀವು ನೋಡಿರ್ಬೇಕು, ಮರದ ದಿಮ್ಮಿಲ್ ಮಾಡಿರ್ತಾರೆ ಕ್ರಾಲು. ಅಲ್ಲೆಲ್ಲೂ ಸಿಮೆಂಟ್ ಉಪಯೋಗಿಸಿರಲ್ಲ. ಈವನ್ ಅದು ಡೆಪ್ತು ಸುಮಾರು ಕೆಳಗೋಗಿರುತ್ತೆ, ಮರದ ದಿಮ್ಮಿನಲ್ಲಿ ಮಾಡೋ ಅಂಥದ್ದು. ಓಕೆ, ಅದನ್ನು ಅದರೊಳಗೆ ಇಡ್ತೀವಿ. ಅದಕ್ಕೆ ಇಬ್ಬರು ಕವಾಡಿಸ್, ಎಂಥ ಹಾರ್ಶ್ ವೈಲ್ಡ್ ಎಲಿಫೆಂಟುವೆ, ವಿತಿನ್ 30 days ಇಟ್ ವಿಲ್ ಬಿ ಟೇಕನ್ ಔಟ್ ಆಫ್ ಕ್ರಾಲ್ ಆ್ಯಂಡ್ ಮಾವುತ್ ಅದ್ರ ಮೇಲೆ ಹೋಗಿ ಓಡಾಡ್ಸ್ಕೊಂಡು ಬರ್ತಾನೆ. ಅಷ್ಟು ಬೇಗ ಅದು ವೈಲ್ಡ್ನೆಸ್ ಮರೆಯುತ್ತೆ.
ಖೆಡ್ಡ ಬೇರೆ ಇದು ಬೇರೆ. ಖೆಡ್ಡ ಬೇರೆ. ಖೆಡ್ಡ 1969 ಹಾ, ಅದು ಇನ್ನೊಂದು ಕ್ಲೋಸ್ ಆಯಿತು. ಹಾ, ಅದ್ರ ಬಗ್ಗೆ ಸ್ವಲ್ಪ ಹೇಳ್ಬೇಕು ನೀವು. ಮೇ ಬಿ ಅಲ್ಲ, ಮುಂಚೆ ನೆಕ್ಸ್ಟ್ ಎಪಿಸೋಡಲ್ಲಿ ಮಾತಾಡೋಣ ಅದ್ರ ಬಗ್ಗೆ. ಆಮೇಲೆ ಏನಾಗುತ್ತೆ, ಈ ಕ್ರಾಲಿಂದ ಅದನ್ನು ಅಷ್ಟು ಪ್ರೀತಿ ಮಾಡ್ತಾನೆ ರೀ. 30 days ಆ ಮಾವತ್ತು ಕಬಡ್ಡಿ ನಾವು ಯಾರಿಗೆ ನೇಮಿಸಿರ್ತೀವಿ, ಕಪ್ ಕೊಡ್ತಾನೆ, ಇದು ಕೊಡ್ತಾನೆ, ಬೆಲ್ಲ ಕೊಡ್ತಾನೆ, ಮೈ ಮುಟ್ತಾನೆ, ಸವರ್ತಾನೆ. ಎಂಥ ವೈಲ್ಡ್. ನಾನು ಐ ಹ್ಯಾವ್ ಸೀನ್ ಟಸ್ಕರ್ಸ್ ನಾವು ಹಿಡ್ದಾಗ ಹಿಂಗೆ ಕ್ರಾಲ್ ಮೇಲೆ ನಿಂತ್ಕೊಂಡು ಆಚೆಗೆ ಬರ್ಲಿಕ್ಕೆ ಪ್ರಯತ್ನ ಮಾಡುತ್ತೆ. ಎಲ್ಲಿ ಅದು ಮುರಿದು ಬರುತ್ತೋ ಈಚೆಗೆ ಅನ್ನೋಷ್ಟು ಫೆರೋಷಿಯಸ್ ಇರುತ್ತದು. ಹೌದು ಹೌದು, ಹಿಡಿದ ಮೇಲೆ ಅಷ್ಟು ಸ್ಟ್ರೆಂತು ಇರುತ್ತಲ್ಲ, ಸ್ಟ್ರಾಂಗ್ ಇರುತ್ತೆ. ಸರಿ ಆಯಿತು, ಅಷ್ಟೊತ್ತಿಗೆಲ್ಲ ಹೊರಗಡೆ ಬರುತ್ತೆ. ಇದು ಇವತ್ತಿಗೂ ಅದು ವೆರಿ ವೆರಿ ಗುಡ್ ಅನಿಮಲ್. ಎಲ್ಲ ಅನಿಮಲ್ಲೂ ನಾವು ಸಾಕಿದ ಅನಿಮಲ್ಲೂ ತುಂಬ ಒಳ್ಳೆಯವು ಇರುತ್ತವೆ ಅಂತ ಹೇಳೋಕ್ಕಾಗಲ್ಲ. ಒಳ್ಳೆಯವಂದರೆ ಬಿಹೇವಿಯರ್ ಇದರಲ್ಲಿ. ಬಟ್ ಕೆಲವು ಅಗ್ರೆಸಿವ್ ಕೊನೆವರೆಗೂ ಉಳಿಸ್ಕೊಂತವೆ. ಕಾಡಲ್ಲಿ ಹೋಗಿ ಅವನು ಕರ್ಕೊಂಬರಕ್ಕೆ ಆಗದೇ ಇರೋಂಥ ಪರಿಸ್ಥಿತಿ ಆಗ್ಬಿಟ್ಟಿರುತ್ತೆ. ಹಿಂಗೆ ಕಾಡಿಗೆ ಬಿಟ್ಟಿರುವಾಗ, ಕಾಡಿಗೆ ಬಿಟ್ಟಾಗ ಎವ್ರಿ ಡೇ ಬಿಡ್ತೀವಲ್ರಿ, ಅಲ್ಲಿಂದ ತರಕ್ಕೂ ಒಪ್ಪಲ್ಲ ಅವು, ನಾವು ಇಲ್ಲೇ ಇರ್ತೀವಿ. ಪಾಪ ಇದು ಇವತ್ತಿಗೂ ಈ ದಸರಾ ಗಿಸ್ರಾ ಎಲ್ಲಕ್ಕೂ ಬಳಸ್ತಾರೆ. ಅವಾಗ ಅದು 10 ವರ್ಷ, ಪ್ರಾಬಲಿ ಈಗ ಒಂದು 35-36 ವರ್ಷ. ಅಂದರೆ ಅದರ ಪ್ರೈಮ್ ಏಜಲ್ಲೇ ಇದೆ. ಈಗಲೂ ಇದೆ. ಬಟ್ ಒಂದು ಸ್ವಲ್ಪ ಕಾಲು ನೋವು ಇತ್ತು ಆಗಲೇ. ಈಗಲೂ ಮೊನ್ನೆ ಜಾಸ್ತಿ ಆಗಿದೆ ಅಂತ ಡಾಕ್ಟರ್ ಹೇಳ್ತಾ ಇದ್ರು. ಅದರ್ವೈಸ್ ನೀವು ರಿಟೈರ್ ಆಗಿ ಇಷ್ಟು ವರ್ಷ ಆದರೂ ಯು ಆರ್ ಇನ್ ಟಚ್ ವಿಷಯ ನಾವು ಬೇಡ ಅಂದ್ರೂ ಬರ್ತದೆ. ಫ್ಯಾಮಿಲಿಯ ಭಾಗವಾಗಿಬಿಟ್ಟಿರುತ್ತೆ, ಆಗಿರುತ್ತೆ. ಒಂದು ಈಗ ಅನ್ನೆಸರಿ ನಾವು ಇಂಟರ್ಫಿಯರ್ ಆಗಿ ಹೋಗಲ್ಲ. ಅವ್ರದ್ದು ಈಗಿನ ಪ್ರೆಸೆಂಟ್ ಸರ್ಕ್ಯುಲರ್ಸ್ ಏನಿದೆ, ಸಿಸ್ಟಮ್ ಏನಿದೆ, ಅವ್ರ ಪಾಡಿಗೆ ಅವ್ರು ಮಾಡ್ತಾರೆ. ಬಟ್ ಮಾಹಿತಿಗಳು ಕೇಳ್ತಾರೆ, ಮತ್ತು ಅದರದ್ದು ಎಕ್ಸ್ಪೀರಿಯನ್ಸು ಅಥವಾ ಹೀಗಿದೆ ಆ ಥರದ್ದೆಲ್ಲ ಕೇಳ್ತಾರೆ, ನಾವು ಹೇಳ್ಬೇಕಾಗತ್ತೆ. ಬಟ್ ಅದೇ ನೀವು ಇದ್ರ ಬಗ್ಗೆ ನಾನು ನಿಮ್ಮ ಹತ್ರ ಕೇಳಿದೆ, ಅಂದರೆ ಯಾವುದನ್ನು ಸಾಕಬೇಕು, ಯಾವುದನ್ನು ಮತ್ತೆ ಕಾಡಿಗೆ ಬಿಡಬೇಕು ಅಂತ. ಅದು ನೋಡಿ, ನಾವು ಅದಕ್ಕಿನ್ನೂ ಪ್ರೈಮ್ ಏಜ್ ಇದೆ ಅಂದರೆ, ಸಪೋಸ್ ಒಂದು 8 years 6 years ಹೆಲ್ದಿ ಆಯಿತಾ, ಅಂಥವನ್ನ ನಾವು ಆದಷ್ಟು 70 to 80% ಅದನ್ನ ಕ್ಯಾಪ್ಚರೇ ಮಾಡ್ತೀವಿ, ಒಳಗೆ ಇಟ್ಕೊತೀವಿ. ಅಂದರೆ 8-10 ವರ್ಷದ ಪ್ರಾಣಿಗಳು ಚಿಕ್ಕ ವಯಸ್ಸಿದ್ದು ಅವಕ್ಕಿನ್ನೂ ಫ್ಯೂಚರ್ ಇದೆ ಅನ್ನೋನ್ನ. ಈಗ ಏನಾಗುತ್ತೆ, ಯಾಕೆ ಅದಕ್ಕಿನ್ನೂ ಫ್ಯೂಚರ್ ಇದೆ, ಮತ್ತು ಅದರಿಂದ ಆಫ್ ಸ್ಪ್ರಿಂಗ್ಸು ಅದು ಇದು ಎಲ್ಲ ಬೇಕಾಗುತ್ತೆ. ಹಾಗಾಗಿ ನಾವು ಅದನ್ನು ಪ್ರಿಫರ್ ಮಾಡ್ತೀವಿ. ಬಟ್ ಅದಕ್ಕೆ ಕಾಡಲ್ಲಿ ಆರಾಮಾಗಿ ಅದನ್ನು ಇಡೋದಕ್ಕೆ, ಅಂದರೆ ಬೈ ಮಿಸ್ಟೇಕ್ ಅಥವಾ ಅದು ಗುಂಪಿಂದ ಹೊರಗೆ ಬಂದು ಈಚೆ ಬಂದ್ಬಿಟ್ಟಿರುತ್ತೆ. ಓಕೆ, ಸ್ವಭಾವತಃ ಅದು ಕೆಟ್ಟದ್ದಲ್ಲ. ಹಳ್ಳಿಗಳಿಗೆ ಬರೋದು ಅಥವಾ ಕ್ರಾಪ್ ರೈಡ್ ಮಾಡೋ ಅಂಥ ಎಲ್ಲ ಆನೆಗಳು ಕೆಟ್ಟವಲ್ಲ, ಆಯ್ತರ. ಅವು ಸ್ವಭಾವತಃ ಅದು ಗುಂಪಿಂದ ಹೊರಗೆ ಹಾಕಲ್ಪಡ್ತವೆ, ಅದು ಅಂಥವು ಬಂದು ಕ್ರಾಪ್ ರೈಡ್ ಮಾಡ್ತವೆ, ಇವೆಲ್ಲ ಇರ್ತವೆ. ಹಂಗಾಗಿ ಡಿಸಿಷನ್ ಬಿಲೋ 10 years 12 years ಅದಕ್ಕಿನ್ನೂ ಫ್ಯೂಚರ್ ಇದೆ ಅಂದವನ್ನ ನಾವು ಮತ್ತೆ ಕಾಡಿಗೆ ಬಿಡ್ತೀವಿ. ಬಟ್ ಬೇರೆ ಕಾಡಿಗೆ. ಬಟ್ ಅದು ಏಕಾಂಗಿಯಾಗಿ ಬದುಕಬೇಕು? ಇಲ್ಲ, ಇಟ್ ಜಾಯಿನ್ಸ್ ದಿ ಹರ್ಡ್. ಬೇರೊಂದು ಬೇರೆ ಹರ್ಡ್ ಜೊತೆ ಜಾಯಿನ್ ಆಗುತ್ತೆ. ಆ ಥರ ಅವ್ರಿಗೇನು ಇಲ್ಲ. ದೇ ಆರ್ ಆಲ್ ದಿ ಸೇಮ್ ಸ್ಪೀಶೀಸ್ ಅಲ್ವಾ. ಸೊ ಈಗ ಮನುಷ್ಯ ಈಗ ತಗೊಂಡೋಗಿ ನಮ್ಮನ್ನು ಎಲ್ಲೋ ಬಿಟ್ಟರು ನಾವಲ್ಲಿ ಹ್ಯೂಮನ್ ಬೀಯಿಂಗ್ಸ್ ಹುಡುಕ್ತೀವಲ್ವ, ಫ್ರೆಂಡ್ಸ್ ಹುಡುಕ್ತೀವಿ. ಹೌದು, ಇಟ್ಸ್ ಲೈಕ್ ದಟ್. ದೇ ಮೇಕ್ ಅಂದರೆ ಕಮ್ಯುನಿಕೇಶನ್ ಮಾಡಿಕೊಂಡು ದೇ ಆರ್ ಆಲ್ ಇಂಟೆಲಿಜೆಂಟ್ ಪೀಪಲ್. ದೇ ಮಿಕ್ಸ್ ಅಪ್. ಅಲ್ಲಿ ಕಾನ್ಫ್ಲಿಕ್ಟ್ಸ್ ಆಗೋ ಚಾನ್ಸಸ್ಸು ಇರುತ್ತಾ? ಬಟ್ ಈ ಆನೆಗಳ ಬಿಹೇವಿಯರನ್ನು ನೋಡಿ ನೀವು ಮತ್ತೆ ಬಿಡ್ತೀರಾ? ಅಂದರೆ ತುಂಬ ಅಗ್ರೆಸಿವ್ ಇದ್ರೂ ಕೂಡ ಮತ್ತೆ ಬಿಡೋದೇನಾ ಕಾಡಿಗೆ? ಅಥವಾ ಅಗ್ರೆಸಿವ್ ಅಂತಲ್ಲ, ಡಿಪೆಂಡಿಂಗ್ ಆನ್ ದ ಏಜ್. ಮೇನ್ ಫ್ಯಾಕ್ಟ್ರ್ ಏಜು, ಮತ್ತು ಅದು ಆ ಥರ ಇದ್ದರೆ ಬಿಡ್ತೀವಿ. ಆಮೇಲೆ ನಮ್ಮ ಕ್ಯಾಂಪಲ್ಲಿ ಇಟ್ಕೊಂಡ್ರೂ ನಿಮಗೆ ಸರ್ಕಾರಕ್ಕೆ ಅದು ಎಕ್ಸ್ಪೆಂಡಿಚರೇ ಹೊರತು. ಹೌದು. ಅದರಿಂದ ಮೊದಲು ಏನಾಗ್ತಿತ್ತು, ಆನೆಗಳಿಂದ ಭಾಳ ಕೆಲಸ ಮಾಡಿಸ್ತಿದ್ವಿ. ಸೇರ್ಬಿಟ್ಟು ನಾವು ಕೆಲಸಕ್ಕೆ ಸೇರೋಕ್ಕಿಂತ ಮುಂಚೆಯಿಂದ ಅವಾಗೆಲ್ಲ ಕ್ರೇನ್ಸ್ ಇರಲಿಲ್ಲ, ಲಾರೀಸ್ ಇರಲಿಲ್ಲ. ಲಾಗಿಂಗ್ ಆಪ್ರೇಷನ್ಸ್ ಅಂತ ಇರುತ್ತೆ. ಲಾಗಿಂಗ್ ಆಪ್ರೇಷನ್ಸ್ ಅಂದರೆ ಮರದ ದಿಮ್ಮಿಗಳನ್ನ ಎಳೆಯೋದು, ಲಾರಿಗೆ ಲೋಡ್ ಮಾಡೋದು, ಇಂಥವೆಲ್ಲ ಆನೆಗಳು ಮಾಡ್ತಾಯಿದ್ವು. ಗಂಡಾನೆಗಳು ಸ್ಪೆಷಲಿ ಆ ಕೊಂಬಿಂದ ಎಷ್ಟು ದೊಡ್ಡ ಟಿಂಬರ್ ಆದರೂ ಹಿಂಗೆ ಕ್ಲೀನಾಗಿ ಹಿಂಗೆ ಪೆನ್ಸಿಲ್ ಟೈಪ್ ಎತ್ತವೆ. ಕೋರೆಗಳು ತುಂಬ ಸ್ಟ್ರಾಂಗ್ ಇರ್ತವೆ ಈ ಥರದ್ದು. ಸೊ ಹಾಗಾಗಿ ನಿಮಗೆ
ಈಗ ಅವೆಲ್ಲ ಈಗ ಮಾಡ್ರನ್ ಎಕ್ವಿಪ್ಮೆಂಟ್ಸ್ ಬಂದಿದೆ ಅಲ್ವಾ. ಒಂದು ಎಕ್ವಿಪ್ಮೆಂಟ್ಸ್ ಬಂದಿದೆ, ಇನ್ನೊಂದು ಆ ಪ್ರಾಣಿಗಳಿಗೆ ಹಿಂಸೆ ಕೊಡಬಾರ್ದು ಅನ್ನುವಂಥ ಇದು ಕೂಡ ಜಾಸ್ತಿ. ಅಲ್ಲ, ಇಟ್ಸ್ ಎ ಎಕ್ಸರ್ಸೈಸ್, ಹಿಂಸೆ ಅಂತ ಬರಲ್ಲ. ಹಾಂ, ಬಟ್ ಅದು ಅದರದ್ದು ಅದರ ಡೆಫಿನಿಷನ್ ಸ್ವಲ್ಪ ಬೇರೆ ಥರ ಮಾಡಿ. ಅದೇ ಹಿಂಸೆ ಅಂದರೆ ಬೇರೆ ಟೈಪ್, ಅವಕ್ಕೆ ಸರ್ಕಸ್ ಟೈಪ್ ಡ್ಯಾನ್ಸ್ ಮಾಡಿಸೋದು ಆ ಥರದ್ದೆಲ್ಲ ಹಿಂಸೆ ಅಂತ ತಗೊಂಡ್ರು. ಇದು ಕೆಲಸ ಮಾಡಿಸ್ಬೇಕು, ಕೆಲಸ ಮಾಡಿಸೋದಕ್ಕೇನೋ ಅದಕ್ಕೆ ಯಾರು ಹಿಂಸೆ ಅಂತ ಅನ್ನಲ್ಲ. ಈಗ ನಾವೇ ಕೆಲಸ ಮಾಡೋದು ಕಮ್ಮಿ ಆಗೇನಲ್ವ, ನಮಗೆ ಸೊಂಟ ನೋವು, ಸೊಂಟ ನೋವು, ಹೊಟ್ಟೆ ಬರೋದು ನ್ಯಾಚುರಲ್ ಆಗಿದ್ದರೆ ಪ್ರಾಬ್ಲಮ್ ಇಲ್ಲ. ಸೊ ಹೀಗೆ ಅದು ಇಂಥವು ಇನ್ಸಿಡೆಂಟ್ಸು ತುಂಬ ಇದ್ದಾವೆ ರೀ. ಇಂಥ ಇನ್ಸಿಡೆಂಟ್ಸು ಆನೆ ಇದು ನೀವು ಆ ಕ್ರಾಲ್ ತೊಗೊಂಡೋದ್ರೆ ಕ್ರಾಲ್ ಒಳಗೆ ಹಾಕಿದರೆ ಅದು ಒಂದು 30 days 35 days ಎಷ್ಟೇ ವೈಲ್ಡ್ ಇದ್ರೂ ಅದು ಇಟ್ ಗೆಟ್ಸ್ ಇದು